ಈ ದಿನ ನಮ್ಮೊಂದಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಲೋಕಸಭಾ ಚುನಾವಣಾ ನಿಮಿತ್ತ ಪ್ರಚಾರದ ರ್ಯಾಲಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೇಗಿದೆ ಈ ಚುನಾವಣಾ ಪ್ರಚಾರ, ಈ ಬಾರಿ ಅವರ ಅನಿಸಿಕೆಗಳು, ಟ್ರೆಂಡ್ ಏನಿದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಸ್ವಾಗತ ನಿಮಗೆ ಸಂದರ್ಶನಕ್ಕೆ. ನಮಸ್ಕಾರ. ಹೇಗಿದೆ ಸರ್ ಈ ಬಾರಿಯ ಲೋಕಸಭಾ ಚುನಾವಣೆ? ನೋಡಿ, ನಾನು ಎಲ್ಲ ಲೋಕಸಭಾ ಚುನಾವಣೆಗಳನ್ನು ಗಮನಿಸಿದ್ದೇನೆ. ಇಷ್ಟು ಸ್ಫೂರ್ತಿ, ಇಷ್ಟು ಒಗ್ಗಟ್ಟು, ಇಷ್ಟು ಜನ ಬೆಂಬಲ ಯಾವ ಲೋಕಸಭಾ ಕ್ಷೇತ್ರಕ್ಕೂ ಇರಲಿಲ್ಲ. ಬಟ್ ನನ್ನ ಬೈ ಎಲೆಕ್ಷನ್ ಡಿ.ಕೆ. ಸುರೇಶ್ ಎಲೆಕ್ಷನ್ಗೆ ಅದಕ್ಕಿಂತ ಜಾಸ್ತಿ ಇವತ್ತು ಬೆಂಬಲ ಕಾಣ್ತಾ ಇದೆ. ಆವತ್ತು ಕೂಡ BJP ದಳ ಇಬ್ಬರು ಸೇರಿ ಒಟ್ಟಿಗೆ ಎಲೆಕ್ಷನ್ ನಿಂತಿದ್ರು. ಇವತ್ತು ಸರ್ಕಾರದಲ್ಲಿ ನಾನು ಒಬ್ಬ ಪ್ರಮುಖ ಪಾತ್ರ ವಹಿಸಿದ್ದೀನಿ. ಜನ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಡಿ.ಕೆ. ಸುರೇಶ್ ಸಿಕ್ಕಿದಂಥ ಅವಧಿಯಲ್ಲಿ ಅತಿ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅವರ ಕೆಲಸದ ಬಗ್ಗೆ ಯಾರು ಕ್ವಶನ್ ಮಾಡೋಕ್ಕೆ ಒಂದು ಪಾಯಿಂಟು ಇಲ್ಲ. ಅದಕ್ಕೆ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಅಪೋಸಿಷನ್ ಪಾರ್ಟಿಯವ್ರಿಗೆ, BJP-ಅವ್ರಿಗಾಗಲಿ ದಳದವ್ರಿಗಾಗಲಿ ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ. ಇವತ್ತು ನೋಡಿ, ಅವರು ಒಂದು ಧ್ವನಿ ಎತ್ತದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ನಮ್ಮ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರು. ನಾವು ಕೋರ್ಟ್ಗೆ ಹೋಗಿದ್ದು. ಇವತ್ತು ಕೋರ್ಟು ಕೂಡ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕ್ವಶನ್ ಮಾಡಿ, ಈಗ ಸೆಂಟ್ರಲ್ ಗೌರ್ಮೆಂಟು ಒಂದು ವಾರದಲ್ಲಿ ದುಡ್ಡು ನಾವು ಕೊಡ್ತೀವಿ ಅಂತ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತದೆ ಅವರ ಮಾತು ಬಹಳ ಆಧಾರದಿಂದ ರಹಿತ, ಆಧಾರ ಇಟ್ಕೊಂಡು ಮಾತಾಡಿದ್ದಾರೆ. ಆಧಾರ ಇಲ್ಲದೆ ಏನು ಮಾತಾಡೋದಿಲ್ಲ. ಮತ್ತು ಅವರು ಈ ಕ್ಷೇತ್ರಕ್ಕೆ ಮಾಡಿದಂಥ ಕೆಲಸ ಒಬ್ಬ ಪಂಚಾಯತಿ ಮೆಂಬರ್ ಮಾಡೋ ರೀತಿಯಲ್ಲಿ, ಮೆಂಬರ್ ಆಫ್ ಪಂಚಾಯತ್ ಮಾಡ್ದಂಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೆಲಸ ಮಾಡಿದ್ದಾರೆ. BJP ಒಂದು ಪೋಸ್ಟ್ ಹರಿದಾಡ್ತಾ ಇದೆ ಸರ್. ಇವತ್ತು ಚುನಾವಣೆ ಮಧ್ಯೆಯೂ ಕರ್ನಾಟಕಕ್ಕೆ ಹಣ ಬಿಡುಗಡೆ ಮಾಡಲು ಒಪ್ಪಿರುವ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ ಅಂತ. ಸದ್ಯ ಅವ್ರು ಒಪ್ಕೊಂಡ್ರಲ್ಲ, ನಾವೇನು ಕೊಟ್ಟಿರಲಿಲ್ಲ ಅಂತ. ಕೋರ್ಟ್ ಉಗೀತಲ್ಲ ಅವ್ರಿಗೆ, ಅದಕ್ಕೆ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಚುನಾವಣೆ ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ವರ್ಸಸ್ ದೇವೇಗೌಡರು ಫ್ಯಾಮಿಲಿನ ಸರ್ ಇದು? ನಂದು ಯಾವ ಫ್ಯಾಮಿಲಿ ಇರಲಿಲ್ಲ. ನನ್ನ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ. ಅವ್ರದ್ದು ಕುಟುಂಬ, ಅವ್ರದ್ದು ಒಪ್ಕೋಬೇಕಾದ್ರೆ. ಅವ್ರದ್ದು JDS ಇಲ್ಲ, ಅವ್ರ ಪರಿವಾರ. ಈಗ ನೋಡಿ, 3 ಸೀಟ್ ಇತ್ತು. ಒಂದು ಮೊಮ್ಮಗನ್ ಕೊಟ್ಟವ್ರೆ, ಇನ್ನೊಂದು ಮಗನ್ ಕೊಟ್ಟವ್ರೆ, ಇನ್ನೊಂದು ಹಳ್ಳಿಗೆ ಕೊಟ್ಟವ್ರೆ. ಹಳ್ಳಿಯನ್ನ BJP ನಿಲ್ಲಿಸ್ಬಿಟ್ಟವ್ರೆ. ಯಾವ್ದೊಬ್ಬ ಕಾರ್ಯಕರ್ತರು ಕೊಟ್ಟಿದಾರ? ಯಾವ ಕಾರ್ಯಕರ್ತರು ಕೊಟ್ಟಿಲ್ಲ. ಅದು ಅವರ ಪಾರ್ಟಿ ವಿಚಾರ. ಡಿ.ಕೆ. ಶಿವಕುಮಾರ್ ಅವರ ಪರ್ಸನಲ್ ಟಾರ್ಗೆಟ್ ಏನು, ಪಾರ್ಟಿ ಟಾರ್ಗೆಟ್ ಏನು ಸರ್ ಈ ಬಾರಿ ಕರ್ನಾಟಕದಲ್ಲಿ? ನನ್ನ ಪರ್ಸನಲ್ ಟಾರ್ಗೆಟ್, ಪಾರ್ಟಿ ಟಾರ್ಗೆಟ್ ಎರಡು ಒಂದೇ. ಜನರಿಗೆ ಏನು ಮಾತು ಕೊಟ್ಟಿದ್ದು ಆ ಮಾತು ಉಳಿಸಿದೀವಿ. ಮುಂದಕ್ಕೂ ಕೂಡ ಅವ್ರು ಏನು ವಿಶ್ವಾಸ ಇಟ್ಟವ್ರೆ ಆ ವಿಶ್ವಾಸದಲ್ಲೇ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಇದರ 4-4 ಅಂತ ಇರ್ತೀರಿ ಸರ್. ಹೋದ ಕಡೆ 4-4 ಅದು ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇರ್ತೀರಿ. 4 ಮಂಡ್ಯ, ಹಾಸನ. ದೇವೇಗೌಡರು ನಮ್ಮ ಮನೇಲಿ 4 ಸೀಟ್ ಗೆದ್ದಿದ್ದಾರೆ. ನಮ್ಮ ಪಾರ್ಟಿಗೆ 4 ಕೊಟ್ಟವ್ರೆ ಅಂತ ಹೇಳಿದ್ರು. ಅಂದ್ರೆ ಅವ್ರು ಕೊಟ್ಟಿದ್ದು 3. ಇವ್ರ ಹಳ್ಳಿನ ಸೇರಿಸ್ಕೊಂಡು ಅವ್ರ ಹಳ್ಳಿಯಿಂದ 4 ಅಂತ ಹೇಳೋದು. ಆ 4 ಗೆಲ್ಲಲ್ಲ ಈ ಬಾರಿ. 4 ಸೋಲು ನಿಶ್ಚಿತ. ನನ್ನ ಮಾತು ಖಚಿತ. ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರಿ ಸರ್ ಕರ್ನಾಟಕದಲ್ಲಿ? ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರಿ? ನಿಮ್ಮ ಗ್ರೌಂಡ್ ರಿಪೋರ್ಟ್ ಏನು ಸರ್? ನಾನು ಕೇರಳ 3 ದಿನ ಹೋಗಿದ್ದೀನಿ. ಹಾಸನ ಹೋಗಿದ್ದೀನಿ, ಮೈಸೂರು ಹೋಗಿದ್ದೀನಿ, ಚಾಮರಾಜನಗರ ಹೋಗಿದ್ದೀನಿ, ಮಂಡ್ಯ ಹೋಗಿದ್ದೀನಿ, ಕೋಲಾರ ಹೋಗಿದ್ದೀನಿ, ಚಿಕ್ಕಬಳ್ಳಾಪುರ ಹೋಗಿದ್ದೀನಿ, ತುಮಕೂರು ಹೋಗಿದ್ದೀನಿ. ಎಲ್ಲ ಹಳೆ ಮೈಸೂರಿನೆಲ್ಲ ಪ್ರವಾಸ ಮಾಡಿದ್ದೀನಿ. ಎಲ್ಲ ಕಡೆನೂ ಭಾಳ ಒಳ್ಳೆ ಟ್ರೆಂಡ್ ಇದೆ. ಈ ಎಲೆಕ್ಷನ್ಗೆ 10 ಸೀಟ್ವರೆಗೂ 14 ಸೀಟಲ್ಲಿ ನಾವು ಬರ್ತೀವಿ. ನರೇಂದ್ರ ಮೋದಿ ಅವರ 10 ವರ್ಷದ ಆಳ್ವಿಕೆ ವರ್ಸಸ್ ಕಾಂಗ್ರೆಸ್ನ ಗ್ಯಾರಂಟಿನ, ಸ್ಟೇಟ್ BJP ವರ್ಸಸ್ ಸ್ಟೇಟ್ ಕಾಂಗ್ರೆಸ್ ಸರ್ ಇದು ಹೋರಾಟ? ನರೇಂದ್ರ ಮೋದಿ ಅವರ 10 ವರ್ಷ ವರ್ಸಸ್ ಸ್ಟೇಟ್ ಕಾಂಗ್ರೆಸ್ ಅಥವಾ ಸ್ಟೇಟ್ BJP ವರ್ಸಸ್ ಸ್ಟೇಟ್ ಕಾಂಗ್ರೆಸ್ ಈ ಚುನಾವಣೆ? ಇದು ನರೇಂದ್ರ ಮೋದಿದು. ಇಲ್ಲಿ ಅವ್ರೇನಾದ್ರು ಮಾಡಿದ್ರೆ ನರೇಂದ್ರ ಮೋದಿ ವರ್ಸಸ್ ಆಗೋದು. ಈಗ ನರೇಂದ್ರ ಮೋದಿದೇನು ಇಲ್ಲಿಲ್ಲ, ಯಾವ ಗಾಳಿನೂ ಕಾಣ್ತಾ ಇಲ್ಲ. ಅದಕ್ಕೆ ಅವರು ನರೇಂದ್ರ ಮೋದಿ ಅಂತ ಅಂದಿದ್ರೆ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಅವರೆಲ್ಲ ರಿಪೀಟ್ ಮಾಡ್ತಿದ್ರು. ನರೇಂದ್ರ ಮೋದಿ ಹೆಸರಿನಲ್ಲಿ ನಾವು ವೋಟ್ ತೊಗೊಳಕ್ ಆಗುದಿಲ್ಲ, ನಮ್ಮ ಕ್ಯಾಂಡಿಡೇಟ್ ಎಲ್ಲ ವೀಕ್ ಆಗ್ಬಿಟ್ಟಿದ್ದಾರೆ ಇನ್ನು ಅಂತೇಳಿ ಅದಕ್ಕೆ 14 ಸೀಟ್ನ ಚೇಂಜ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಅವ್ರಿಗೊಂದು ಭಯ ಇದೆ ಅಂತ. ಇಲ್ಲ, ಸೋಲ್ತೀವಿ ಅನ್ನೋ ನಿಶ್ಚಿತ ಆದ್ಮೇಲೆ ಚೇಂಜ್ ಮಾಡಿದ್ರು. ನರೇಂದ್ರ ಮೋದಿ ಅವರ 10 ವರ್ಷದ ಆಳ್ವಿಕೆ ನೋಡಿ ವೋಟ್ ಕೊಡಿ ಅಂತ ಕೇಳ್ತಾರೆ ಸರ್. ಏನು ಒಂದು ಸಾಲ ಮನ್ನಾ ಮಾಡಿದ್ರು, ಆದಾಯ ಡಬಲ್ ಮಾಡಿದ್ರು, ಇಲ್ಲ 15 ಲಕ್ಷ ಅಕೌಂಟ್ ಹಾಕಿದ್ರು,
ಇಲ್ಲ ಉದ್ಯೋಗ ಕೊಟ್ಟರು, ಇಲ್ಲ ನಿಮ್ಮ ಬದುಕಿನಲ್ಲಿ ಏನೋ ಅನುಕೂಲ ಆಯಿತು, ನಿಮ್ಗೆಲ್ಲರೂ ಕೂಡ ಇನ್ಕಮ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಕೊಟ್ಟರು. ಏನು ಯಾವ ಕಷ್ಟಕ್ಕಾದ್ರು ಡೆತ್ ಸರ್ಟಿಫಿಕೇಟ್ಗೆ ಒಂದು ಫೋಟೋ ಹಾಕ್ಲಿಲ್ಲ ಅಷ್ಟೇ, ವ್ಯಾಕ್ಸಿನೇಷನ್ಗೂ ಫೋಟೋ ಹಾಕ್ತಿದ್ರು. ಈಗ ಸರ್ ಈ ಚುನಾವಣೆಯಲ್ಲಿ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಎನ್ನುವ ರೀತಿಯಲ್ಲಿ ಹಿಂದುತ್ವನೇ ಮತ್ತೆ ಮಾತಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಿಷಯದಲ್ಲಿ ಮೋದಿ ಅವರು ಹೇಳಿಕೆ ಬಂತು. ಅವರು ಭಾವನೆ, ನಾವು ಬದುಕು, ನಾವು ಜನರ ಬದುಕಿನ ಬಗ್ಗೆ ನಾವು ಮಾತಾಡ್ತೀವಿ, ಅವರು ಭಾವನೆ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಭಾವನೆಯಿಂದ ನಮ್ಗೇನು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಈಗ ನನಗೆ ಹೊಟ್ಟೆ ಹಸಿದೆ, ನನಗೆ ಊಟ ಬೇಕು, ನನಗೆ ಊಟ ಯಾರು ಕೊಡ್ತಾರೆ? ಊಟ ಕೊಟ್ಟವ್ರಿಗೆ ಅನ್ನದಾತೋ ಸುಖಿ ಭವ ಅಂತ ಹೇಳ್ತೀವಿ. ಸೊ ಅನ್ನ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು, ಉದ್ಯೋಗ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು, ಅಕೌಂಟ್ ದುಡ್ಡು ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು, ಫ್ರೀ ಬಸ್ ಟ್ರಾವೆಲ್ ಮಾಡ್ತಿದ್ರು ಕಾಂಗ್ರೆಸ್ ಪಾರ್ಟಿ. ಇವೆಲ್ಲ ಕಾಂಗ್ರೆಸ್ ಪಾರ್ಟಿಯಿಂದನೇ ಆಗ್ತಾ ಇದೆ. ಮನೆಗೆ ಬೆಳಕು, 200 ಯೂನಿಟ್ ಬೆಳಕು, ಒಂದೂವರೆ ಸಾವಿರ ರೂಪಾಯಿ ಉಳಿತಾ ಇದೆ. ಅದೆಲ್ಲ ಕೊಟ್ಟು ನಾವು ಸಹಾಯ ಮಾಡ್ತಾ ಇದ್ವಿ, ಜನರಿಗೋಸ್ಕರ ಮಾಡ್ತಾ ಇದ್ವಿ, ಭಾವನೆಗಲ್ಲ. ಅವ್ರೇನಾದ್ರು ರಾಮಂದ್ರ, ದೇವರು, ಧರ್ಮ ಅಂತ ಮಾತಾಡ್ತಾರೆ. ನಾವು ಹಿಂದೂಗಳೇ, ನಮಗೂ ಧರ್ಮ ನಾವು ಬೇಡ ಅಂದ್ರು, ನಮ್ಮ ಧರ್ಮ ನಮ್ದು. ಹಾಗಂತ ನಾವು ರಾಜಕಾರಣದ ಧರ್ಮ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಬಾರ್ದು. ರಾಜಕಾರಣದಲ್ಲಿ ಧರ್ಮ ಇರಬೇಕು ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. 60 ವರ್ಷ ಆಳಿದ್ರು ಕಾಂಗ್ರೆಸ್ನವರು, ಏನು ಮಾಡಿದ್ರು 60 ವರ್ಷ ಎಲ್ಲಿ ಹೋದ್ರು ಅದೊಂದು ಫಸ್ಟ್ ಡೈಲಾಗ್ ಅದು. ಇವ್ರು ಮಾತಾಡೋ ಹಕ್ಕು ಕೊಟ್ಟಿದ್ದೀವಲ್ಲ, ಇವ್ರ ಮಕ್ಳಿಗೆ ವಿದ್ಯಾ ಕೊಟ್ಟಿದ್ದೀವಲ್ಲ, ಇವ್ರ ಮಕ್ಳಿಗೆ ಡ್ಯಾಮ್ ಕೊಟ್ಟಿದ್ದೀವಲ್ಲ, ಇವ್ರಿಗೆ ಧ್ವನಿ ಕೊಟ್ಟಿದ್ದೀವಲ್ಲ, ಆ ಧ್ವನಿ ಕೊಟ್ಟಿದ್ದೆ ಕಾಂಗ್ರೆಸ್ ಪಾರ್ಟಿ. ಪ್ರೈಮ್ ಮಿನಿಸ್ಟರ್ ಮಾಡಿದ್ವಲ್ಲ, ಆ ಪ್ರೈಮ್ ಮಿನಿಸ್ಟರ್ ಸ್ಥಾನ ಕ್ರಿಯೇಟ್ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಮಾತು ಹೇಳಿದ್ದಾರೆ ಸರ್ ಇವತ್ತು, ಬಿ ಲಾಯಲ್ ಟು ಕಾನ್ಸ್ಟಿಟ್ಯೂಷನ್ನು, ನಾಟ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅಂತ. ಬಹಳ ಸೂಕ್ತವಾದಂಥ ಮಾತು, ಸೂಕ್ತ ಸಮಯದಲ್ಲಿ ಹೇಳ್ತಾರೆ. ಸಂವಿಧಾನ ಬಹಳ ಮುಖ್ಯ. ಸಂವಿಧಾನ ನೀವು ಮಾತಾಡೋ ಶೈಲಿ, ನೀವು ಮಾತಾಡೋ ಹಕ್ಕಿ ಸಂವಿಧಾನ ನಿಮ್ಗೆ ಕೊಟ್ಟಿದೆ. ಹೌದು, ಎಲ್ಲ ಕಂಪ್ನಿಗಳೆಲ್ಲ ಟೇಕ್ ಓವರ್ ಮಾಡ್ಬಿಟ್ಟು ಎಲ್ಲ ಟಿವಿ ಕಂಪ್ನಿ ಎಲ್ಲ ಅವ್ರ ಏಜೆಂಟ್ ತರ ಮಾಡ್ಕೊಡ್ತಾರೆ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ರಾಜ್ಯ ದಿವಾಳಿ ಆಗಿಬಿಡುತ್ತೆ, ದೇಶ ದಿವಾಳಿ ಆಗಿಬಿಡುತ್ತೆ, ರೇವಡಿ ಕಲ್ಚರ್ ಅಂತ ಮೋದಿ ಅವರು ಹೇಳಿದ್ರು ಸರ್. ಫ್ರೀ ಕಲ್ಚರ್ ಒಳ್ಳೇದಲ್ಲ. ಈಗ ಮತ್ತೆ ಯಾಕೆ ಮಧ್ಯಪ್ರದೇಶಲ್ಲಿ ಅವ್ರು ಮಾಡಿದ್ರು? ಈಗ ಏನೋ ಗ್ಯಾರಂಟಿ ಹೇಳ್ತಾರಲ್ಲ, ಏನು ಗ್ಯಾರಂಟಿ ಇದು? ಮೋದಿಗೆ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನು? ಹೊಟ್ಟೆಗೆ ಇಟ್ಟಿಲ್ದೆ ಹೋದ್ಮೇಲೆ ಫಸ್ಟ್ ಹೊಟ್ಟೆಗೆ ಇಟ್ಟು ರೊಟ್ಟಿ ಇವೆಲ್ಲ ಫಸ್ಟ್ ಹೊಟ್ಟೆ ತುಂಬಿದ್ರೆ ಮಾತ್ರ ಇದೇನು ಜನರ ಅಭಿವೃದ್ಧಿ. ಜನ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆದಂಗೆ. ಜನ ಅಭಿವೃದ್ಧಿ ಆಗ್ಬೇಕು, ಜನಕ್ಕೆ ಕಷ್ಟಕ್ಕಾಗ್ಬೇಕು, ನಿಮ್ ಶಕ್ತಿ ಸಿಗ್ಬೇಕು, ನೀವು ಒಳ್ಳೆ ಊಟ ಮಾಡ್ಬೇಕು, ಒಳ್ಳೆ ಬಟ್ಟೆ ತೊಡಬೇಕು, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ದೇಶ ಉದ್ಧಾರ ಆಗೋದು. ನೀವು ಉದ್ಧಾರ ಆಗ್ಲಿಲ್ಲ ಅಂದ್ರೆ ಎಲ್ಲ ಆಗ್ತದೆ? ಈಗ ಉಚಿತವಾಗಿ ಬಸ್ಸಲ್ಲಿ ಹೋಗ್ತಾ ಇದಾರೆ ಹೆಣ್ಮಕ್ಳು, ಎಲ್ಲ ಫ್ರೀಯಾಗಿ ದುಡ್ಡು ಉಳಿತಾರೆ. ದೇವಸ್ಥಾನಕ್ಕೂ 4 ರೂಪಾಯಿ ಉಂಡಿಗೆ ಕಾಸು ಹಾಕ್ತಾವ್ರೆ. ಅದೇ ನಮ್ಮ ಕಾರ್ಯಕ್ರಮ. 1 ವರ್ಸಸ್ 2 ಸರ್. ಈಗ ಇಲ್ಲಿ 1 ವರ್ಸಸ್ 2, ಕಾಂಗ್ರೆಸ್ ವರ್ಸಸ್ 2, ಬಿಜೆಪಿ ಪ್ಲಸ್ JDS ಅಂತ. ಲೆಕ್ಕಕ್ಕೆಲ್ಲ ಅವ್ರು ಬಿಡಿ, ಅವರೆಲ್ಲ ಒಂದೇ ಯಾವುದು ಅವರೆಲ್ಲ ಇಬ್ರು, ಅವರು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ. ಕೇಸರಿ ಮತ್ತೆ ಹಸಿರು ಮಿಕ್ಸ್ ಆಗಿ ಶಾಲು ಹಾಕೋತಾ ಇದ್ದಾರೆ ಈಗ ಎಲ್ಲ ಕಡೆ. ಅದೆಲ್ಲ ಇನ್ನೊಂದು 1 ತಿಂಗಳು ಅಷ್ಟೇ, 1 ತಿಂಗಳು ಕಿತ್ತಾಗ್ಬಿಡ್ತಾರೆ. ಏನ್ ಸರ್ ಭವಿಷ್ಯ ಅದು? ಆಗುದಿಲ್ಲ, ಅದೆಲ್ಲ ಜೆಲ್ಲ ಆಗುದಿಲ್ಲ. ಇವರಿಬ್ರು ಒಂದಾಗ್ಬೋದು ಅಷ್ಟೇ. ಹಳ್ಳಿಲಿ ವರ್ಕರ್ಸ್ ಒಂದಾಗುತ್ತೆ. ಏನ್ ಪ್ರಾಬ್ಲಮ್ ಏನು? ಹಿಂದುತ್ವ, ಕೆರಗೋಡಲ್ಲಿ ಧ್ವಜದ ವಿಚಾರಕ್ಕೆಲ್ಲ ಗಲಾಟೆ ಆಯಿತು. ಕುಮಾರಸ್ವಾಮಿ ಅವರು ಕೇಸರಿ ಧ್ವಜ ಹಾಕೊಂಡಿದ್ರು. ಈಗ ದೇವೇಗೌಡರು ಹಾಕೊಂಡಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ರೆಸ್ಪಾನ್ಸ್ ಹೇಗಿದೆ ಸರ್? ಸ್ಟೇಟ್ ವೈಡು ಗ್ಯಾರಂಟಿ ಯೋಜನೆಗೆ ರೆಸ್ಪಾನ್ಸ್ ಹೇಗಿದೆ ಅಂತ ನಿಮ್ ಕ್ಯಾಮ್ರಾ ನೋಡ್ತಲ್ಲ ಈಗ, ನಿಮ್ ಕ್ಯಾಮ್ರಾನೇ ಸಾಕ್ಷಿ. ಏನು ಪ್ರಣಾಳಿಕೆ ಏನು ಸರ್ ಈ ಬಾರಿ ದೇಶದಾದ್ಯಂತ? ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ವರ್ಷಕ್ಕೆ 1 ಲಕ್ಷ ಪೃಥ್ವಿ ಅಂತ ಹೇಳಿದ್ವಿ. ಈ ಕಾಂಗ್ರೆಸ್ ಗೃಹಲಕ್ಷ್ಮಿ 24,000, ಡೆಲ್ಲಿ ಕಾಂಗ್ರೆಸ್ 1 ಲಕ್ಷ, ಹೆಲ್ತ್ ಇನ್ಶೂರೆನ್ಸ್ 1 ಲಕ್ಷ, 25 ಲಕ್ಷ. ನಮ್ಮ ಯುವಕರಿಗೆ ಉದ್ಯೋಗಕ್ಕೆ ಟ್ರೈನಿಂಗ್ ಕೊಟ್ಟು 1 ಲಕ್ಷ, ಸಾಲ ಮನ್ನಾ, ಬೆಂಬಲ ಬೆಲೆ, ಇವೆಲ್ಲ ಶೈಕ್ಷಣಿಕ ಸಾಲ ಮನ್ನಾ, ಇವೆಲ್ಲ ಮಾಡಿ. ಅಂದ್ರೆ ಇದೆಲ್ಲ ಎಲ್ಲಿ ಸಂಪನ್ಮೂಲ, ಎಲ್ಲಿ ಹಣ ಎಲ್ಲಿಂದ ತರ್ತಾರೆ ಇದಕ್ಕೆಲ್ಲದಕ್ಕೂ? ಈ ಕರ್ನಾಟಕದಲ್ಲಿ ಹೆಂಗ್ ತಂದು 52,000 ಕೋಟಿ ಬಜೆಟ್ ಅಲ್ಲಿ ಇಟ್ವಲ್ಲ, ಇಷ್ಟು ದಿನ ಎಲ್ಲ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದಲ್ಲ 10 ತಿಂಗಳಿಂದ, ಹಂಗೆ ಅಲ್ಲೂ ಮಾಡ್ತಾರೆ. 1 ಕಿಲೋಮೀಟರ್ ರೋಡ್ ಮಾಡಲಿಲ್ಲ, ಬರೀ ಗ್ಯಾರಂಟಿ ಯೋಜನೆಯಲ್ಲಿ ಮುಳುಗಿದೆ ಈ ಸರ್ಕಾರ ಅಂತ ಯಾರು ಹೇಳಿದ್ರು? 129 ಕೋಟಿ
ಅಭಿವೃದ್ಧಿಗೆ ಇಟ್ಟಿದ್ದೀವಿ. ಆರ್ ಆರ್ ನಗರ ಹೇಗಿದೆ ಸರ್? ಆರ್ ಆರ್ ನಗರ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನೇ ಈಗ 2.5 3 ಲಕ್ಷ ಗೆಲ್ತಾರೆ. ಲೀಡ್ 3 ಲಕ್ಷ. ಆರ್ ಆರ್ ನಗರದಲ್ಲೂ 15-20 ಗೆಲ್ತಾರೆ. ಓಕೆ. ಮೊನ್ನೆ ನೀವು ಸಿದ್ದರಾಮಯ್ಯನವರು ಬಹಳ ಮಾತಾಡ್ತಾ ಇದ್ರಿ ಸರ್. ಸಿದ್ದರಾಮಯ್ಯನವರ ವ್ಯೂಸ್ ಏನು ಸರ್? ಏನಿಲ್ಲ, ನಮ್ಮ ಈ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಅತಿ ಹೆಚ್ಚು ಸೀಟು ಕಳೆದ 25 ವರ್ಷದಿಂದ ಬರದೇ ಹೋದ ಸೀಟ್ಗಳು ಈ ವರ್ಷ ಬಂದಿದೆ. ಫುಲ್ ಸೀಟ್ಗಳಲ್ಲಿ ಸ್ಪರ್ಧೆನೇ ಮಾಡ್ತಿಲ್ಲ ಕಾಂಗ್ರೆಸ್ಸು. ಗದ್ದುಗೆ ಏರ್ತೀವಿ ಅನ್ನೋ ಕನಸು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು. ಎಲ್ಲ ಕಡೆ ಸ್ಪರ್ಧೆನೇ ಮಾಡಿಲ್ಲ. ಬಿಜೆಪಿ ಬಿಡಿ, ಕಿತ್ತಾಟದ ಗೂಡ್ನಲ್ಲಿದ್ದಾರೆ ಬಿಜೆಪಿ. ನಾವು ಒಗ್ಗಟ್ಟಿನ ಮಂತ್ರದಲ್ಲಿದ್ದೇವೆ. ನಿಮ್ಮ ಬ್ರದರ್ಸ್ ಹೇಳಿಕೆ ಇತ್ತಲ್ಲ ಸರ್, ಅದು ಪ್ರತಿ ಬಾರಿ ಚರ್ಚೆ ಆಗುತ್ತೆ. ಮುಸ್ಲಿಮ್ಸ್ ನಿಮ್ಮ ಬ್ರದರ್ಸಾ? ಅಲ್ಲ ರೀ, ದೇಶದಲ್ಲಿ ಸಂವಿಧಾನದಲ್ಲಿ ಎಲ್ಲರೂ ಕೂಡ ನಾವು ಈಗ ಕುವೆಂಪು ಹಾಡು ಯಾಕೆ ಆಡಿಸ್ತಾ ಇದೀವಿ ನಾವು ಕೃಷ್ಣ ಕಾಲದಿಂದ. ಇವ್ರು ಬಿಜೆಪಿ ತೆಗಿಬೇಕಾಯ್ತು. ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅಂತ ಪಾರಸಿಕ ಜೈನರ ಉದ್ಯಾನ ಅಂತ ಹೇಳ್ತಾರೆ. ಇದು ಶಾಂತಿಯ ತೋಟ ಅಂತ ಹೇಳ್ತಾರೆ. ಅವ್ರೇನ್ ಮಾತಾಡ್ತಾರೆ, ಮತ್ ಯಾಕೆ ನಮ್ಮ ಸಂವಿಧಾನನ ಯಾಕೆ ತೆಗೆದಾಕಿಲ್ಲ ಅವ್ರ ಕೈಲಿ? ಎಲ್ಲ ಒಟ್ಟಿಗೆ ತೆಗೆದುಕೊಂಡು ಜಾತ್ಯಾತೀತ ತಂತ್ರ. ದೇವೇಗೌಡರು ಯಾಕೆ ಇವತ್ತು JDS ಅಂತ ಇಟ್ಕೊಂಡವ್ರೆ? JDS ಅಂದ್ರೇನು? ಸೆಕ್ಯುಲರ್. ಬಿಜೆಪಿ JDS ಅಂತ ಇಟ್ಕೊಳ್ಳಿ. ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು, ನೀವು ಹೋರಾಟನೇ ಮಾಡ್ತೀರಾ ಸರ್? ಕಪ್ಪಣ ಅದಕ್ಕೆ ಮಾಡ್ತಾ ಇರೋದು ನಾವು. ಟೈಮ್ ಕೊಡ್ಬೇಕಲ್ಲ ಅವ್ರಿಗೆ ಎಕ್ಸಾಮಿನೇಷನ್ ಬರಕ್ಕೆ. ಈಗ ಬಂದವ್ರ ಎಕ್ಸಾಮಿನೇಷನ್ ಹೇಳ್ತಾ ಇದೀವಿ ನಾವು. 15 ಲಕ್ಷ ಹೋದ ಎಲೆಕ್ಷನ್ ಹೇಳಿದ್ರು, ನಿಮ್ ಯಾರ ಅಕೌಂಟ್ ಬಂದಿಲ್ಲ, ಅದಕ್ಕೆ ನೆನ್ಪು ಮಾಡ್ತಾ ಇದೀವಿ. ಅದಕ್ಕೆ ನೀವೆಲ್ಲ ವೋಟ್ ಹಾಕ್ಬಾರ್ದು. ಉದ್ಯೋಗದ ಬಗ್ಗೆ ನಿಮ್ದು ಪ್ಲಾನ್ ಏನು ಸರ್? ಉದ್ಯೋಗ ಒಂದು ಗ್ಯಾರಂಟಿ ಸ್ಕೀಮ್ಗಳು, ಒಂದು ಉದ್ಯೋಗಕ್ಕೊಂದು ಪ್ಲಾನ್ ಇರಬೇಕಲ್ಲ. ಏನಿಲ್ಲ, ಎಲ್ಲರಿಗೂ ಅಪ್ರೆಂಟಿಸ್ಶಿಪ್ ಕೊಟ್ಟು 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ. ಅದೇ ನಮ್ದೊಂದು ದೊಡ್ಡ ಸ್ಕೀಮ್. ದೊಡ್ಡ ಮಟ್ಟದಲ್ಲಿ ಜಾಬ್ ಲಾಸ್ ಆಗ್ತಿದೆ ಸರ್. ಒಂದು ಕೆಲಸ ಸಿಗದೇ ಇರೋದು, ಒಂದು ಸಿಕ್ಕಿರೋ ಕೆಲಸಗಳು ಹೋಗ್ತಾ ಇವೆ, ಎಸ್ಪೆಷಲಿ IT-BT ಸೆಕ್ಟರಲ್ಲಿ. ಜನ ಭಾಳ ಜಾಸ್ತಿ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಆ ದೃಷ್ಟಿಯಿಂದ ಇನ್ನ ನಮ್ಮ ಹ್ಯೂಮನ್ ರಿಸೋರ್ಸಸ್ ಚೆನ್ನಾಗಿದೆ. ಇದಕ್ಕೆ ನಾವು ಅದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ತಿದ್ದೀವಿ. ಅವ್ರಿಗೆ ಹೊರಗಡೆಯಿಂದ ಬರೋದನ್ನ ತಪ್ಪಿಸ್ಬೇಕು, ಒಳ್ಳೆ ಅಲ್ಲೇ ಎಜುಕೇಶನ್ ಕೊಡಬೇಕು, ಅದೆಲ್ಲ ಆಲೋಚನೆ ಮಾಡಿದ್ದೀವಿ. ನಮ್ಮ ಪಾಲಿನ ತೆರಿಗೆ ನಮಗೆ ಸಿಗೋಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀವಿ. ನಮ್ಮ ಪಾಲಿನ ತೆರಿಗೆ ಪರ್ಸೆಂಟೇಜ್ ನಮ್ಗೆ ಇನ್ನೂ ಜಾಸ್ತಿ ಆಗಬೇಕಲ್ವ ಸರ್? ಏನು ಮಾಡ್ತಿದ್ದೀರಾ? 13 ಕೊಡ್ತಾ ಇದ್ದಾರೆ, 13 ಸರಿ ಇಲ್ಲ, ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಮೊದಲನೇ ಬಾರಿಗೆ ಎಲ್ಲ MLAಗಳು ಹೋಗಿ ನಾವಲ್ಲಿ ಧರಣಿ ಮಾಡಿದೋ, ನಾವು ರಿಕ್ವೆಸ್ಟ್ ಮಾಡಿದ್ವಿ, ಕೋರ್ಟ್ಗೆ ಹಾಕಿದ್ವಿ. ಈ ಕೋರ್ಟಿಂದ ಕೂಡ ನಮ್ಗೆ ಉತ್ತಮವಾದಂಥ ಫಲಿತಾಂಶ, ಮಾರ್ಗದರ್ಶನ ಸಿಗ್ತದೆ ಅಂತ ನಂಬಿದ್ದೇವೆ. ಕಾಂಗ್ರೆಸ್ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಸರ್, ನಮ್ಮ ಕೈಗೆ ಒಂದು ವಾರ IT, ED, CBI ಕೊಟ್ಬಿಡಿ, ನೋಡಿ ದೇಶನ ಅವಾಗ ಅಂತ. ಯಾರು ಮಾತಾಡೋದು ಗೊತ್ತಿಲ್ಲ ನನಗೆ. ನಾನು ಅಧಿಕಾರನ ದುರುಪಯೋಗ ಯಾರೇ ಆಗಲಿ ಮಾಡಬಾರ್ದು. ಮಾಡಕ್ಕೆ ನಾನು ಅದಕ್ಕೆ ಸಂದೇಶವಲ್ಲ. ನಾವು ದ್ವೇಷದ ರಾಜಕಾರಣ ನಾವು ಮಾಡೋದಿಲ್ಲ, ಬದುಕಿನ ರಾಜಕಾರಣ ಅಂತ ಹೇಳಿದ್ನಲ್ಲ. ಇಲ್ಲಿ ಸರ್ ನಿಮ್ಮ ಸ್ಟ್ರಗಲ್ಲು, ನಿಮ್ಮ ಒದ್ದಾಟ ಈ IT, ED, CBI ವಿಚಾರದಲ್ಲಿ ಎಲ್ಲಿಗೆ ಬಂದಿದ್ದೀರಾ ಸರ್? ಈಗ ಜರ್ಜರಿತರನ್ನಾಗಿ ಮಾಡ್ತಾ ನಿಮ್ಮನ್ನು ದಿನ ಇನ್ನ ನಡೀತಾನೆ ಇದೆ. ಏನಕ್ಕೂ ಮಣಿಯಲ್ಲ ತಾವು. ಏನಾಯ್ತು ನೋಡಿದ್ದೀನಲ್ಲ, ಇನ್ನೇನು ಮಾಡಬೇಕು ಮಾಡಿ. ಈ ಚುನಾವಣೆಯಲ್ಲಿ ಸರ್ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ದೇಶ ಜನಗಳಿಗೆ? ಏನು ನಿಮ್ಮ ಕೋರಿಕೆ ಏನು ದೇಶ ಜನಗಳಲ್ಲಿ? ದೇಶದಲ್ಲಿ ಬದಲಾವಣೆ ಇರಲಿ. 10 ವರ್ಷ ನೋಡಾಯ್ತು, ಹೊಸಬ್ರಿಗೆ ಅವಕಾಶ ಸಿಗಲಿ, ದೇಶಕ್ಕೆ ಅಲ್ಲಿ ಶಾಂತಿ ಇರಲಿ. ನಮ್ಮ ಜನ ಹೊರಗಡೆ ಹೋಗೋದನ್ನ ತಪ್ಪಿಸ್ಬೇಕು. ಎಲ್ಲ ಒಳ್ಳೊಳ್ಳೆ ಅನುಕೂಲಸ್ಥರೆಲ್ಲ ನಮ್ಮ ದೇಶ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಆ ಭಯದ ವಾತಾವರಣದಿಂದ ಕಡಿಮೆ ಆಗಬೇಕು. ನೀವು ನಿಮ್ಮ ಹೆಂಡತಿಗೆ ಫೋನಲ್ಲಿ ಮಾತಾಡ್ಬೇಕಾದ್ರೂ ವಾಟ್ಸಪ್, FaceTime ಹುಡುಕ್ತಾ ಇದ್ದೀರಾ. ಅಂಥ ಪರಿಸ್ಥಿತಿ ಬಂದಿದೆ. ನಮ್ಗೆ ಬರಬಾರ್ದು. ಫ್ರೀ ಫೇರ್ ಆಗಿ ನಿರ್ಭಯವಾಗಿ ಇರಬೇಕು. ಈ ಬಾರಿ ನಿಮ್ಮ ನಂಬರ್ ಹೇಳಿ ಸರ್. ಸ್ಟೇಟಲ್ಲಿ ನಿಮ್ಮ ಪ್ರವಾಸ ಮುಗಿಲಿ, ಆಮೇಲೆ ಮಾತಾಡಿ. ಹೇಳಿ ಸರ್. ಇದರಿಂದ 2 ದಿನ ಇದೆ ಪ್ರವಾಸ ಮುಗಿಲಿ. ಸೆಂಟ್ರಲಲ್ಲಿ ಸರ್, ಸೆಂಟ್ರಲಲ್ಲಿ ಅಲ್ಲಿ ಇಂಡಿಯಾ. ಓಕೆ. ನೋ ಇಂಡಿಯಾ ಮಾತ್ರ. PM ಕ್ಯಾಂಡಿಡೇಟ್ ಡಿಸೈಡ್ ಆಗೋದು ಹೇಗೆ ಸರ್? PM ಕ್ಯಾಂಡಿಡೇಟ್ ಎಲೆಕ್ಷನ್ ಆದಮೇಲೆ ಲಾರ್ಜೆಸ್ಟ್ ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಸಂದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಇದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ನಂಬರ್ಗಳ ಬಗ್ಗೆ ಕೇಳಿದಾಗ ಈ ಒಂದು ಪ್ರವಾಸ ಮುಗಿಲಿ, ನಿಖರವಾದ ನಂಬರ್ ತಿಳಿಸ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಇದರೊಂದಿಗೆ ಸಂದರ್ಶನ ಮುಗಿಸ್ತಾ ಇದ್ದೀನಿ.